श्रीगुरुभ्यो नमः हरिः ओम्। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहतकुहकं तं स्वमहसा सर्वविघ्नःप्रशमनं सर्वसिद्धिकरं परं सर्वजीवप्रणेतारं वन्दे विजयतं हरिं करोतु मम कल्याणं। हरिर्हयमुखापितः गुरुश्च मध्वनामा मे वरदोऽस्तु निरन्तरं वाणिते करवण्यम्ब चरणो हृदि सर्वदा मद्वाक्यसरणीर्भूयात्। श्रीमदाचार्यभावक समाश्रयेद्गुरुं भक्त्या महाविश्वासपूर्वकं निक्षिपे सर्वभारांश्च गुरो ಶ್ರೀಪಾದಪಂಕಜೇ। ಆಧ್ಯಾತ್ಮ ಬಂಧುಗಳಲ್ಲಿ ಒಂದು ಸೂಚನೆ. ಇವತ್ತಿನಿಂದ ತತ್ವವಾಹಿನಿಯ ಸಂಪರ್ಕ ತಮ್ಮೆಲ್ಲರಿಗೆ ಬರ್ತಾ ಇರುವಂಥದ್ದು. ಈ ವಾಹಿನಿಯ ಮುಖ್ಯವಾದ ಉದ್ದೇಶ ಸನಾತನವಾದ ಧರ್ಮ ಪ್ರಚಾರ ಆಗಬೇಕು. ಎಲ್ಲರಿಗೂ ಅವರವರ ಧರ್ಮ ಬಹಳ ಸುಂದರವಾಗಿ ಸರಳವಾಗಿ ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ಈ ಹೊಸದಾಗಿರುವಂತಹ ತತ್ವವಾಹಿನಿಯನ್ನ ಪ್ರಾರಂಭ ಮಾಡಿರುವಂಥದ್ದು. ತಾವೆಲ್ಲರೂ ಈ ವಾಹಿನಿಗೆ ಚಂದಾದಾರರಾಗಬೇಕು. ನಿಮ್ಮೆಲ್ಲ ಸ್ನೇಹಿತರಿಗೂ ಇದರ ಲಿಂಕ್ ಅನ್ನು ಕಳಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಒಂದು ಕೋರಿಕೆಯನ್ನು ಮಾಡ್ತಾ ಇದ್ದೀನಿ. ಈ ಚಾನಲಿನ ವಾಹಿನಿಯ ಮುಖ್ಯವಾದ ಉದ್ದೇಶ ನಾನೀಗ ಹೇಳದ ಹಾಗೆ ಧರ್ಮ ಪ್ರಚಾರ ಆಗಬೇಕು. ಮಾಸ ಧರ್ಮಗಳಾಗಿರ್ಬೋದು, ಸ್ತ್ರೀ ಧರ್ಮಗಳಾಗಿರ್ಬೋದು, ಪುರುಷರು ಮಾಡಬೇಕಾಗಿರುವಂತಹ ನಿತ್ಯ ಕರ್ಮಗಳಾಗಿರಬಹುದು, ಅದರಲ್ಲೂ ವಿಶೇಷವಾಗಿ ಮಹಾಭಾರತದ ಸಂದೇಶ, ರಾಮಾಯಣದ ಸಂದೇಶ, ವಿಷ್ಣು ಸಹಸ್ರನಾಮ ಜೊತೆಗೆ ಹರಿಕಥಾಮೃತ ಸಾರದ ಅರ್ಥ ವಿವರಣೆಯನ್ನೂ ಸಹಿತ ಈ ವಾಹಿನಿಯಲ್ಲಿ ಇನ್ನು ಮುಂದೆ ನಾವು ತಿಳಿಸ್ತಾ ಹೋಗ್ತೀವಿ. ತಮ್ಮ ಸಹಕಾರ ಮತ್ತು ಪ್ರೀತಿ, ವಿಶೇಷವಾಗಿ ತಾವು ಮಾಡುವಂತಹ ಪ್ರೋತ್ಸಾಹ, ಅದು ನಮಗೆ ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಉತ್ಸಾಹ ತುಂಬುವಂಥದ್ದು. ಹಾಗಾಗಿ ತಾವೆಲ್ಲರೂ ಈ ತತ್ವವಾಹಿನಿಗೆ ಚಂದಾದಾರರಾಗಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಭಗವಂತ ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ